ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ತಿಂದ್ರೂ ಹೊಟ್ಟೆಗೆ ತುಂಬ ಕಂಫರ್ಟ್ನೆಸ್ ಇರುತ್ತೆ. ಮಸಾಲ ಖಾರ ಗೀರ ಏನಾದರೂ ತಿಂದು ಬೇಜಾರು ಅನ್ನಿಸ್ತಿದ್ರೆ, ನಾಲ್ಗೆಗೆ ಏನಾದರೂ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತಿನ್ನಬೇಕು ಅನ್ಸಾಗ ಇದನ್ನು ಟ್ರೈ ಮಾಡಿ ನೋಡಿ. ಇದು ಜಾಸ್ತಿ ಮಸಾಲ ಏನೂ ಇರೋದಿಲ್ಲ, ಇದು ಮೈಲ್ಡ್ ಆಗಿರುತ್ತೆ. ಉಪ್ಪು ಖಾರ ರುಚಿ ಮಸಾಲ ಎಲ್ಲ ಮೈಲ್ಡ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ರೆಸಿಪಿ. ಬನ್ನಿ ಹಾಗಿದ್ರೆ ಈ ಟೇಸ್ಟಿಯಾದ ದಾಲ್ ಕಿಚಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ 1 ಗಂಟೆವರೆಗೂ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಅಕ್ಕಿ ಬೇಳೆನ ಸ್ವಲ್ಪ ನೆನೆಸ್ಕೊಂಡಿದ್ರೆ ಚೆನ್ನಾಗಾಗುತ್ತೆ, ಇದು ಬೇಗ ಸಾಫ್ಟಾಗಿ ಆಗುತ್ತೆ. ಆಗಿಲ್ಲ ಅಂದರೆ ಅಕ್ಕಿನ ಹಾಗೆ ಹಾಕ್ಕೊಂಡ್ಬಿಟ್ಟು ಬೇಳೆನೊಂದೇ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ಎರಡೂ ಸಮ ತೊಗೊಂಡ್ರೆ ಟೇಸ್ಟು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು, ಹಾಗೆ ಸ್ವಲ್ಪ ಬೇಳೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ನೀರು ಹಾಕಿಬಿಟ್ರೆ ಎಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನಿವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು 3ರಿಂದ 4 ವಿಸಿಲ್ನ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಬಾಣಲಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಇಂಚ್ ಆಗುವಷ್ಟು ಶುಂಠಿನ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇ ನಾನು ಒಂದು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಲೈಟಾಗಿ ಫ್ರೈ ಆಗ್ತಿದೆ ಅಂದಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊನ ಸೇರಿಸ್ಕೋಬೇಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಆ ಫ್ಲೇವರೇ ಚೆನ್ನಾಗಿರುತ್ತೆ ಇದರಲ್ಲಿ. ಹಾಗೆ 2 ಚಿಕ್ಕದಾದ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಟೊಮೊಟೊ ಒಂದು ಬಿಟ್ಟರೆ ಬೇರೆ ಏನು ಹುಣಸೆ ಹಣ್ಣಿನ ರಸ, ನಿಂಬೆ ಹಣ್ಣಿನ ರಸ ಬೇರೆ ಏನೂ ಹಾಕ್ಕೊತಾ ಇಲ್ಲ. ಅಡಿಷ್ನಲ್ಲಾಗಿ ಟೊಮೊಟೊ ಹುಳಿನೇ ಸಾಕಾಗುತ್ತೆ ಕಿಚಡಿಗೆ. ಹಾಗೆ ಸ್ವಲ್ಪ ಟೊಮೊಟೊನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು 1/4 ಚಮಚ ಅರಿಶಿನ ಪುಡಿ ಆಗೋಷ್ಟು ಹಾಕ್ಕೊಂಡು ಟೊಮೊಟೊನ ಮೆತ್ತಗಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಈಗ ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿನೇ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ನಾನು. ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ 3 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಬಿಟ್ಟು ಸಣ್ಣ ಊರಿನಲ್ಲಿನೇ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ, ಒಂದು 5 ವಿಸಿಲು ಅಥವಾ 4 ವಿಸಿಲ್ ಆಗುವಷ್ಟು ಅನ್ನ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ. ಇಲ್ಲಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದೇನು ಬೇಡ, ನಾನು ಹಾಗೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಈಗ ಈ ಟೊಮೊಟೊ ಪೇಸ್ಟಿಗೆ ನಾನು ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಈ ಅನ್ನ ಗಟ್ಟಿ ಇದ್ದಾಗೆ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಪಾಯಸ ಥರ ಆಗೋಗ್ಬಿಡುತ್ತೆ, ಮುದ್ದೆ ಥರ. ಅಷ್ಟು ಮುದ್ದೆ ಥರ ಇದ್ದರೆ ಚೆನ್ನಾಗಾಗಲ್ಲ. ಈ ಕುಕ್ಕರ್ಗೂ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದರೆ ನೀರನ್ನು ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಬೇಳೆ ಮಾತ್ರ ಸ್ವಲ್ಪ ಸಾಫ್ಟಾಗುತ್ತೆ, ಮತ್ತು ಬೇಯಿಸ್ಕೋಬೇಕಾದಾಗೆಲ್ಲ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಅಷ್ಟು ಬಿಟ್ಟರೆ ಅನ್ನ ಎಲ್ಲ ಹಾಗೆ ಇರುತ್ತೆ. ಕಿಚಡಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟು ಇಷ್ಟ ಆಗ್ತಿರುತ್ತೆ. ಒಬ್ಬೊಬ್ಬರಿಗೆ ಉದುರಾಗಿ ಇಷ್ಟ ಆಗುತ್ತೆ, ಸ್ವಲ್ಪ ಒಬ್ಬೊಬ್ಬರಿಗೆ ಸೆಮಿ ಉದುರಾಗಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಗೊಜ್ಜು ಥರ ಇದ್ದರೆ ಇಷ್ಟ ಆಗುತ್ತೆ. ನಮಗೆ ಮಾತ್ರ ಈ ಥರ ಇದ್ರೇ ಇಷ್ಟ ಆಗೋದು. ಈಗ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಕಮ್ಮಿ ಏನಾದರೂ ಇದ್ದರೆ ಸೇರಿಸ್ಕೊಂಬಿಟ್ಟು ಈಗ ಸಣ್ಣ ಉರಿನಲ್ಲಿ ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ಕಿಚಡಿ ರೆಡಿಯಾಗೋಗುತ್ತೆ. ಇಷ್ಟು ರೆಡಿ ಆದಮೇಲೆ ಇದಕ್ಕೆ ಒಂದು ಸೂಪರಾದ ಒಗ್ಗರಣೆ ಕೊಡಬೇಕು. ಈ ಒಗ್ಗರಣೆಯಿಂದ ಇದ್ರ ಟೇಸ್ಟೇ ಬದಲಾಗೋಗುತ್ತೆ. ಈ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಒಗ್ಗರಣೆ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಚಮಚ ಆಗೋಷ್ಟು ಜೀರಿಗೆ, ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು, ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು, ಅಲ್ಲೇವರೆಗೂ ಹುರ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಟ್ಟು 1-2-3 ಚಿಟಿಕೆ ಹಿಂಗನ್ನು ಹಾಕ್ಕೊಂಬಿಟ್ಟು 1/4 ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಬಿಟ್ಟು
ಇದನ್ನು ಮೇಲೆ ಸರ್ವ್ ಮಾಡ್ತೀರಲ್ವ, ಆವಾಗ ದಾಲ್ ಕಿಚಡಿ ಮೇಲೆ ಹಾಕಿ ಸರ್ವ್ ಮಾಡಿದರೆ ಈ ಒಗ್ಗರಣೆನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿಯ ಒಗ್ಗರಣೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ತಿಂದವರು ಹೇಳ್ತಾರೆ ಸಖತ್ ಟೇಸ್ಟಿಯಾಗಿದೆ, ಎಲ್ಲಿಂದ ತಂದ್ರಿ, ಹೋಟೆಲಿಂದ ಮಾಡಿದ್ದ ಅಂತ ಕೇಳ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.